ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಇದು ಶಿವರಾತ್ರಿ ಹಬ್ಬ ಕಳೆದು ಮಾರ್ಚಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಬಿಕಾಸ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ ಬ್ಲಾಗ್ ಫೆಬ್ರವರಿ ಎಂಡಿಂಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವ್ಲಾಗ್ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ತುಂಬಾ ಚಿಕ್ಕ ವ್ಲಾಗ್ ಅದು. ಸೊ ಇನ್ನೇನು ನನ್ನ ಬರ್ಡೇ ಕೂಡ ಬರ್ತಾ ಇದೆ ಮಾರ್ಚಲ್ಲಿ. ನನಗೆ ಯೂಶ್ವಲಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಏನೂ ಇಷ್ಟ ಆಗಲ್ಲ. ನಂಗೆ ಕೇಕ್ ಕಟ್ ಮಾಡೋದು ಅದು ಯಾವುದು ಏನೂ ಇಷ್ಟ ಆಗಲ್ಲ. ಜಸ್ಟ್ ನನಗೆ ಅವತ್ತಿನ ದಿನ ಹೊಸ ಬಟ್ಟೆ ಹಾಕ್ಕೊಬೇಕು ಅಷ್ಟೇ, ನನಗೆ ಅದೊಂದೇ ಖುಷಿ. ಆಮೇಲೆ ನಾನ್ ವೆಜ್ ತಿನ್ನಬೇಕು, ಇಷ್ಟೇ ನನ್ನ ಬರ್ಡೇ. ನಾನು ಇನ್ನೇನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ಆದರೂ ಈ ಸತಿ ಕಾಲೇಜ್ಗೆಲ್ಲ ಹೋಗೋದ್ರಿಂದ ಸ್ವಲ್ಪ ಪ್ಲ್ಯಾನ್ಸ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಸತಿ ನಾನು ನನಗೋಸ್ಕರ ಸೆಲ್ಫ್ ಗಿಫ್ಟ್ನ ಕೂಡ ತೊಗೊಳ್ಬೇಕು ನನ್ನ ಬರ್ಡೇಗೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನನಗೆ ಹೇಗೆ ಖುಷಿ ಕೊಡುತ್ತೆ ನಾನು ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಸೆಲ್ಫ್ ಗಿಫ್ಟ್ನ ತೊಗೊಳ್ಬೇಕು ಎಲ್ಲನೂ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಶಿವರಾತ್ರಿ ಹಬ್ಬದ ವ್ಲಾಗ್. ನಾವೇನು ಉಪವಾಸ ಎಲ್ಲ ಮಾಡಲ್ಲ, ಬಿಕಾಸ್ ನಮಗೆ ಇರೋದಕ್ಕೆ ಆಗೋದೇ ಇಲ್ಲ. ನಮ್ಮಮ್ಮ ಇರ್ತಾರೆ, ನಾನು ನಮ್ಮಪ್ಪ ಇರೋದಿಲ್ಲ. ಮತ್ತು ನಮಗೆಲ್ಲ ಅಡುಗೆ ಮಾಡಬೇಕು ಅಂತ ಅಂದರೆ ಟೇಸ್ಟ್ ನೋಡಲೇಬೇಕು. ಸೊ ನಮ್ಮಮ್ಮನೂ ಇರೋದಿಲ್ಲ, ನಾವು ಯಾರು ಇರಲ್ಲ. ನಾವು ಇರೋದು ಯಾವಾಗ ಅಂತ ಅಂದರೆ ಶ್ರಾವಣ ಶನಿವಾರದಲ್ಲಿ ಮತ್ತು ಕಾರ್ತಿಕ್ ಸೋಮವಾರ ನಮ್ಮಮ್ಮ ಒಂದು ವಾರ ಇರ್ತಾರೆ ಯಾವಾಗಾದರೂ. ಬಿಟ್ಟರೆ ನಾವು ತಿರುಪತಿಯಲ್ಲಿ ದರ್ಶನ ಆಗೋ ತನಕ ಊಟ ಮಾಡಲ್ಲ. ಸೊ ಇಷ್ಟೇ ನಾವು ಉಪವಾಸ ಇರೋದು. ಅಂದರೆ ಇನ್ಯಾವತ್ತೂ ನಾವು ಉಪವಾಸ ಎಲ್ಲ ಇರೋದಿಲ್ಲ. ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ ನಮ್ಮ ಅಜ್ಜಿಗೆ ಎಡೆ ಹಾಕಬೇಕಾದ್ರೆ ಉಪವಾಸ ಇರ್ತೀವಿ ಅಷ್ಟೇ ಮಧ್ಯಾಹ್ನದ ತನಕ. ಅದು ಬಿಟ್ಟು ನಮ್ಮ ಕೈಯಲ್ಲಿ ಆಗಲೇ ಕಷ್ಟಪಟ್ಕೊಂಡಿರ್ತೀವಿ, ಬಿಕಾಸ್ ನನಗೆ ಹಸಿವು ತಡ್ಕೊಳಕ್ಕೆ ಆಗೋದೇ ಇಲ್ಲ. ಇವತ್ತು ಈ ಹೊಸ ಟಾಪ್ ಮತ್ತು ಹೊಸ ಜೀನ್ಸ್ನ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನನ್ನ ಔಟ್ಫಿಟ್ನ. ಇದು ಆಲ್ಮೋಸ್ಟ್ ಈ ಟಾಪ್ ತೊಗೊಂಡು 1 ವರ್ಷ ಆಯಿತು. ಈ ಟಾಪ್ ಹಿಂಗಿರಬೇಕು, ಇದು ಹಿಂಗಿರೋದೇ ಇಲ್ಲ, ಹಿಂಗೆ ಬಂದುಬಿಡುತ್ತೆ. ಸೊ ನನಗೆ ಅದಕ್ಕೆ ಈ ಟಾಪ್ ಏನು ಅಷ್ಟು ಚೆನ್ನಾಗಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲ್ಲ ಈ ಟಾಪು. ಜಸ್ಟ್ ಇವತ್ತು ಮನೆಯಲ್ಲೇ ಇರ್ತೀನಲ್ಲ ಅಂತ ಹಾಕ್ಕೊಂಡಿದ್ದೀನಿ. ಹೊಸ ಜೀನ್ಸ್ನ ಕೂಡ ತೊಗೊಂಡು ಬಂದಿದೆ 4th ಬ್ಲಾಕಿಂದ, ನೋಡಿದರೆ ಗೊತ್ತಿರುತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಬಿಸಿಲಲ್ಲಿ ಹೇರ್ಸ್ನ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ಹೆಡ್ ಶವರ್ ತೊಗೊಂಡಿದ್ದರಿಂದ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೋಬೇಕು. ಫುಲ್ ಸ್ಕಿನ್ ಡ್ರೈ ಆಗಿದೆ. ಲಿಪ್ಸ್ ಎಲ್ಲ ನೋಡ್ಬೋದು, ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿ ಲಿಪ್ಸ್ ತುಂಬ ಡ್ರೈ ಆಗುತ್ತೆ. ಸೊ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಇದ್ದಾಗ ಸ್ಕಿನ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸ್ಕಿನ್ ತುಂಬಾ ಮಾಯ್ಶ್ಚರ್ಡ್ ಆ್ಯಂಡ್ ನರಿಶ್ಡ್ ಅಂತ ಅನಿಸುತ್ತೆ. ಎಲ್ಲ ಮಾಯ್ಶ್ಚರೈಸರ್ಸು ಖಾಲಿ ಆಗ್ತಾ ಇದೆ. ಸ್ವಲ್ಪ ಬ್ಯಾಡ್ ಲೈಟಿಂಗ್ ಇದೆ, ಇಗ್ನೋರ್ ಮಾಡಿ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು ಏನೂ ಮಾಡಿಲ್ಲ. ಬೆಳಗ್ಗೆಯಿಂದ ಬರೀ ಫೋನ್ ನೋಡ್ಕೊಂಡಿದ್ದೀನಿ. ಹಾಗೆ ಈ ರಿಂಗ್ಸ್ ಏನಿದೆ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಇದು ಜಸ್ಟ್ ಪಿಯರ್ಸಿಂಗ್ ಮಾಡಿಸಿಲ್ಲ ಅಂತ ಅಂದ್ರೂ ಹೀಗೆ ಹಾಕ್ಕೊಳ್ಬೋದು. ಇದು ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ರೀಲ್ ಆದಷ್ಟು ಬೇಗ ನಾನು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಈ ಥರ ಕಾಣಿಸುತ್ತೆ. ಪಿಯರ್ಸಿಂಗ್ ಏನು ಮಾಡಿಸೋ ಅವಶ್ಯಕತೆಯೇ ಇಲ್ಲ. ಇದನ್ನು ನಾನು ಜ್ಯುವೆಲ್ ಗ್ಯಾಲಕ್ಸಿ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿಂದ ತೊಗೊಂಡಿದ್ದು. ಸೊ 6 ಪೇರ್ಸ್ ಬರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ನಾನು ಯಾವುದಾದ್ರೂ ಕ್ರೀಮೆಲ್ಲ ಖಾಲಿ ಆಗಿದ್ರೆ ಆ ಥರ ಡಬ್ಬದಲ್ಲಿ ಈ ಥರ ಎಲ್ಲ ಸ್ಟೋರ್ ಮಾಡ್ಕೊತೀನಿ. ಬಿಕಾಸ್ ಅಷ್ಟು ದೊಡ್ಡ ಡಬ್ಬ ಇಟ್ಕೊಳ್ಳೋ ಬದಲು ಇಷ್ಟು ಚಿಕ್ಕ ಡಬ್ಬ ಇಟ್ಕೊಂಡ್ರೆ ಎಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ. ಸೊ ಈ ವ್ಲಾಗ್ ಬಂದು ಏನಿರುತ್ತೆ ಅಂತ ಅಂದರೆ, ನಾನು ನನ್ನ ಬರ್ಡೇಗೆ ಏನು ಸೆಲ್ಫ್ ಗಿಫ್ಟ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವತ್ತೂ ಸೆಲ್ಫ್ ಗಿಫ್ಟ್ ಈ ಥರ ಎಲ್ಲ ಏನೂ ತೊಗೊಂಡಿದ್ದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನನಗೋಸ್ಕರ ಏನಾದರೂ ತೊಗೊಳ್ಳೇಬೇಕು ಅಂತ ತೊಗೊಳ್ತಾ ಇರೋದು. ಬಿಕಾಸ್ ಅಪ್ಪಂಗೆ ಕೊಡಿಸಿದ್ದಾಯಿತು, ಅಮ್ಮಂಗೆ ಕೊಡಿಸಿದ್ದಾಯಿತು, ಎಲ್ಲರಿಗೂ ಕೊಡಿಸಿದ್ದಾಯಿತು. ಅಟ್ಲೀಸ್ಟ್ ನನ್ನ ಬರ್ಡೇ ಹೆಸರಲ್ಲಾದರೂ ಏನಾದರೂ ತೊಗೊಳ್ಳೋಣ ನಾನು ಕೂಡ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನಗೆ ಫಸ್ಟ್ ಬಂದು ವಾಚ್ ತೊಗೋಬೇಕು ಅಂತ ಇದೆ. ದಟ್ ಈಸ್ ಸಪ್ರೇಟ್. ಆ್ಯಂಡ್ ನಾನು ಒಂದು ಡ್ರೆಸ್ ತೊಗೋಬೇಕು ಬರ್ಡೇಗೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಕೂಡ ಕೊಡಿಸ್ತಾರೆ. ಅದು ಬಿಟ್ಟು ನಾನು ಒಂದು ಬರ್ಡೇಗೆ ಅಂತಲೇ ಡ್ರೆಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಅಂದರೆ ಇದು ಎರಡೂ, ಮತ್ತು ಅದು ಬಿಟ್ಟು ಅಂದರೆ ಅದನ್ನು ತೊಗೊಂಡು ಮತ್ತು ಇನ್ನೊಂದು ಮೀಶೋಲಿ ಕೆಲವೊಂದಷ್ಟು ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಬಜೆಟ್ ಬಂದು ಮೀಶೋಗೆ 1000 ರುಪೀಸ್, ಬರ್ಡೇ ಡ್ರೆಸ್ಗೆ ಒಂದು 1500 ರುಪೀಸ್, ವಾಚ್ಗೆ ಒಂದು 1500 ರುಪೀಸ್ ಅಂತ ಬಜೆಟ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಅರೌಂಡ್ ಎಲ್ಲನೂ ಸೇರಿಸಿ ಒಂದು 3000 ರೂಪಾಯಿಗೆ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕಮ್ಮಿನೇ ಆಗಬಹುದು ಅಂತ ಅನಿಸುತ್ತೆ. ಮೇ ಬಿ 2.9 ಒಂದು 500 ಆಚೆ ಈಚೆ ಆಗಬಹುದು. ನಂಗೆ ಗೊತ್ತಿಲ್ಲ ಪ್ರಾಪರಾಗಿ. ಚಿಕ್ಕದೇ ಇರ್ಬೋದು, ಬಟ್ ನನಗೆ ಇದು ಖುಷಿ ಕೊಡುತ್ತೆ. ಸೊ ಇನ್ಮೇಲೆ ವ್ಲಾಗ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಎಲ್ಲನೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಬೇರೆಯವ್ರಿಗೆ ಗಿಫ್ಟ್ ಕೊಡಿಸಿದಾಗ ಆಗೋ ಖುಷಿನೇ ಬೇರೆ. ನಮಗೆ ನಾವೇ
ಗಿಫ್ಟ್ ಎಲ್ಲ ತೊಗೊಂಡಾಗ ಆಗೋ ಖುಷಿನೇ ಬೇರೆ. ಸೊ ಐ ವಾಂಟ್ ಟು ಫೀಲ್ ದಟ್ ನನಗೆ ಆ ಫೀಲ್ ಬೇಕು, ಅದು ಹೇಗಿರುತ್ತೆ ಅಂತ ನೋಡಬೇಕು. ಸೊ ಸಣ್ಣ ಪುಟ್ಟ ತೊಗೊಳ್ತಾ ಇರ್ತೀನಿ, ಬಟ್ ಬರ್ಡೇಗೆ ಅಂತಲೇ ಸ್ಪೆಸಿಫಿಕ್ ಆಗಿ ತೊಗೊಳ್ತೀನಿ. ಸೊ ಅದೆಲ್ಲನೂ ನಾನು ಏನು ತೊಗೊಳ್ತೀನಿ, ಏನು ತೊಗೊಳ್ತೀನಿ ಅಂತ ಹೇಳಿದ್ದೀನಿ, ಬಟ್ ಪರ್ಟಿಕ್ಯುಲರ್ ಆಗಿ ಇದಿದೆ ತೊಗೊಳ್ತಾ ಇದ್ದೀನಿ ಅಂತ ಹೇಳಿಲ್ಲ. ಮೀಶೋಲಿ ರ್ಯಾಂಡಮ್ ಆಗಿ ಅಂತ ಅಂದರೆ ಕಾಲೇಜ್ಗೆ ಬೇಕಾಗಿರುವಂಥ ಟಾಪ್ಸ್ಗಳು, ಆ ಥರದ್ದು ಇಯರಿಂಗ್ಸ್ಗಳು ನಾನು ಡೈಲಿ ಯೂಶ್ವಲಿ ನಾನು ಇಯರಿಂಗ್ಸ್ ಹಾಕಲ್ಲ, ಅಂದರೆ ದಿನ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ಹಾಕ್ಕೊಂಡು ಮಲ್ಕೊಂಡ್ರೆ ಚುಚ್ಚುತ್ತೆ ಅಂತ ನಾನು ಹಾಕ್ಕೊಳ್ಳಲ್ಲ. ಡೈಲಿ ಯಾವ್ದು ಕೈಗೆ ಸಿಗುತ್ತೋ ಅದನ್ನು ಹಾಕ್ಕೊಳ್ತೀನಿ. ಒಂದೊಂದು ಸರ್ತಿ ಇಷ್ಟ ಇಲ್ಲ ಅಂತಂದರೆ ನಾನು ಏನೂ ಹಾಕ್ಕೊಳ್ಳಲ್ಲ, ಇಯರಿಂಗ್ಸ್ ಹಾಗೆ ಹೋಗ್ಬಿಡ್ತೀನಿ ಕಾಲೇಜ್ಗೆ. ಒಂದು ಸ್ವಲ್ಪ ಸ್ಟಡ್ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಡೈಲಿ ಒಂದೊಂದು ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನನಗೆ ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳೋದು, ರೆಡಿ ಆಗೋದು ಇದೆಲ್ಲ ಇಷ್ಟ ಆಗುತ್ತೆ. ಜಸ್ಟ್ ಫಾರ್ ಕಾಲೇಜ್, ಎಲ್ಲೂ ಹೊರಗಡೆ ಹೋಗೋಕ್ಕೆ ನನಗೆ ಆ ಥರಕ್ಕೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಚೆನ್ನಾಗಿ ರೆಡಿ ಆಗಬೇಕು, ಹೋಗಬೇಕು, ಬರಬೇಕು, ಆ ಥರ. ನನಗೆ ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನ್ಸ್ ಅಟೆಂಡ್ ಮಾಡು ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ಐ ಆಮ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಜಸ್ಟ್ ಕಾಲೇಜ್ಗೆ ಚೆನ್ನಾಗಿ ಔಟ್ಫಿಟ್ ಹಾಕ್ಕೊಂಡೋಗು, ರೆಡಿ ಆಗು, ಬಾ, ಅಷ್ಟೇ. ನನಗೆ ಆ ಥರ ಇಷ್ಟಪಡ್ತೀನಿ ನಾನು. ಕೆಲವ್ರಿಗೆಲ್ಲ ತುಂಬ ಹೊರಗಡೆ ಹೋಗಿ ತಿರ್ಗೋದಕ್ಕೆಲ್ಲ ಇಷ್ಟ ಆಗುತ್ತೆ, ಬಟ್ ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ನನಗೆ ಮನೇಲಿರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಕಾಲೇಜ್ಗೆ ಏನು ಬೇಕು, ಒಂದು ಸ್ವಲ್ಪ ಫುಲ್ ಲೋ ಬಜೆಟ್ ಶಾಪಿಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬರ್ಡೇ ಡ್ರೆಸ್ಗೆ ತುಂಬಾ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ದೀನಿ ಕೆಲವೊಂದಷ್ಟು ಆ್ಯಪ್ಸಲ್ಲಿ, ಕಾರ್ಡ್ಗೆಲ್ಲ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ ಆಗಿ ನನ್ನ ಬರ್ಡೇಗೆ ನಾನು ಏನೆಲ್ಲ ಸೆಲ್ಫ್ ಗಿಫ್ಟ್ ತೊಗೊಂಡೆ ಅಂತ ಕಂಪ್ಲೀಟ್ ವ್ಲಾಗ್ನ ಮಾಡ್ತೀನಿ. ಜಸ್ಟ್ ಒಂದು ವಾಚ್ ತೊಗೋಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ವಾಚೇ ಮೇಯ್ನ್ ನನಗೋಸ್ಕರ ನಾನು ತೊಗೊಳ್ತಾ ಇರೋದಂಥ ಗಿಫ್ಟು. ಇದು ನನಗೋಸ್ಕರನೇ, ಮಿಕ್ಕಿದ್ದೆಲ್ಲನೂ ನನಗೋಸ್ಕರನೇ ತೊಗೊಳ್ತಾ ಇರೋದು. ಬಟ್ ವಾಚ್ ಇಸ್ ಲೈಕ್ ಮೈ ಡ್ರೀಮ್ ವಾಚ್. ಅದು ಆ ಬ್ರ್ಯಾಂಡ್ ನನ್ನ ಹತ್ರ ಇರಬೇಕು ಅಂತ ಆಲ್ಮೋಸ್ಟ್ ಒಂದು ವರ್ಷ 1.25 ವರ್ಷದಿಂದನೂ ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಆ ಬ್ರ್ಯಾಂಡ್ ನನ್ನ ಕೈಯಲ್ಲಿ ಹಾಕ್ಕೊಡ್ಬೇಕು, ನೋಡಬೇಕು ಅಂತ. ಟೈಟಾನ್ ಇಸ್ ದ ಓನ್ಲಿ ಬ್ರ್ಯಾಂಡ್ ವಿಚ್ ಇಸ್ ಚೀಪ್ ಬ್ರ್ಯಾಂಡ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಬ್ರ್ಯಾಂಡೇ. ನನ್ನ ಹತ್ರ ಬ್ರ್ಯಾಂಡೆಡ್ ವಾಚ್ ಅಂತ ಇರೋದು ಟೈಟಾನ್ ಒಂದೇ. ಅದು ಬಿಟ್ಟು ಯಾವುದಾದ್ರೂ ಒಂದು ಸಖತ್ತಾಗಿರೋ ಬ್ರ್ಯಾಂಡ್ ವಾಚ್ ಬೇಕು ಅಂತ ಅಂದರೆ ಅದು ಇದನ್ನೇ, ಈ ಬ್ರ್ಯಾಂಡ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಅದೊಂದನ್ನು ತೊಗೊಳ್ಬೇಕು ಅಂತ ತುಂಬ ಆಸೆ ಇದೆ. ಆದಷ್ಟು ಬೇಗ ನಾನು ಅದನ್ನು ಕಟ್ಕೊಳ್ಬೇಕು, ಅದನ್ನು ತೋರಿಸ್ಬೇಕು ನಿಮ್ಮೆಲ್ಲರಿಗೂ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲರಿಗೂ ಏನೇನೋ ಮಾಡೋಕ್ಕಾಗ್ತಿದೆ, ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ. ಟ್ರಸ್ಟ್ ಮೀ, ನನಗೆ ಗೊತ್ತಿಲ್ಲ ಅದನ್ನು ಹೇಗೆ ಹೇಳೋದು ಅಂತ. ನೀವು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಡೆಫಿನೆಟ್ ಆಗಿ ಯು ಕ್ಯಾನ್ ಡೂ ಇಟ್. ಆಮೇಲೆ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತೀನಿ. ಐ ನೋ ಇದರಲ್ಲಿ ಏನು ಜಾಸ್ತಿ ವಾವ್ ಅನ್ನೋ ಕಂಟೆಂಟ್ ಇರಲಿಲ್ಲ ಅಂತ, ಬಟ್ ಟ್ರಸ್ಟ್ ಮೀ, ನಾನು ಏನೆಲ್ಲ ಪಾಯಿಂಟ್ಸ್ನ ಹೇಳಿದ್ನಲ್ಲ ಇದನ್ನೆಲ್ಲ ನಾನು ಬೇರೆಯವ್ರ ಹತ್ರದಿಂದ ಕೇಳ್ತಾ ಇದ್ದೆ ಫಸ್ಟು. ಈಗ ಅದನ್ನು ನಾನು ಮೋಟಿವೇಟ್ ಆಗಿ ತೊಗೊಂಡೇ ನಾನು ಏನೋ ಒಂದು ನಾವೇ ಏನಾದರೂ ಮಾಡಬೇಕು ಅಂತ ನನಗೆ ಮೋಟಿವೇಟ್ ಆಗ್ತಾ ಇದ್ದಿದ್ದು. ನನಗೆ ಒಂಚೂರು ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಸಿಕ್ಕಿದ್ರೆ ನಾನು ಇನ್ನೂ ಹಲವಾರು ಪ್ಲ್ಯಾನ್ಸ್ ಇದೆ. ಅದನ್ನೆಲ್ಲ ನಾನು ಆದಾಗ ಹೇಳ್ತೀನಿ. ಬಿಕಾಸ್ ನಂಗೆ ಆಗೋದಕ್ಕಿಂತ ಮುಂಚೆ ಹೇಳೋದಕ್ಕೆ ಒಂಚೂರು ಇಷ್ಟ ಆಗಲ್ಲ. ಬಿಕಾಸ್ ಐ ಬಿಲೀವ್ ಇನ್ ದೃಷ್ಟಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆದಷ್ಟು ಬೇಗ ನನ್ನ ಬರ್ಡೇಗೆ ಏನೆಲ್ಲ ಸೆಲ್ಫ್ ಗಿಫ್ಟ್ ತೊಗೊಂಡೆ, ನನ್ನ ಬರ್ಡೇ ಯಾವತ್ತಿರ್ಬೋದು ಅಂತ ಕೂಡ ಕಾಮೆಂಟ್ ಮಾಡಿ. ಸೊ ನಾನು ಆಗಲೇ ಹೇಳಿದಾಗೆ ವ್ಲಾಗ್ ಸ್ಟಾರ್ಟಿಂಗಲ್ಲಿ ನನಗೆ ಬರ್ಡೇಸ್ ಇಸ್ ಅ ಕಾಮನ್ ಡೇ. ಆ್ಯಕ್ಚುಲಿ ನಾನು ನನ್ನ ಬರ್ಡೇಗೆ ಗೋಲ್ಡ್ ಅಥವಾ ಸಿಲ್ವರ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗೋಲ್ಡ್ ಬಿಡಿ ನಮ್ಮ ಕೈಯಲ್ಲಿ ಈಗ ಪ್ರೆಸೆಂಟ್ ತೊಗೊಳಕ್ಕಾಗಲ್ಲ. ಸಿಲ್ವರ್ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಐ ಆಮ್ ನಾಟ್ ಅ ಸಿಲ್ವರ್ ಕೈಂಡ್ ಆಫ್ ಜ್ಯುವೆಲ್ರಿನ ವೇರ್ ಮಾಡಬೇಕು ಅಂತ ನಂಗೆ ಇಷ್ಟ ಆಗೋದಿಲ್ಲ. ನನ್ನ ಹತ್ರ ಇರೋದು ಒಂದೇ ಸಿಲ್ವರ್ ಚೈನ್ ಆ್ಯಂಡ್ 2 ಸಿಲ್ವರ್ ಬ್ರೇಸ್ಲೆಟ್ ಆ್ಯಂಡ್ 1 ಸಿಲ್ವರ್ ರಿಂಗ್ ಆ್ಯಂಡ್ 1 ಸಿಲ್ವರ್ ಇಯರಿಂಗ್ಸ್. ಇಷ್ಟೇ ನನ್ನ ಹತ್ರ ಇರೋದು. ನನಗೆ ಸಿಲ್ವರ್ ಮೇಲೆ ಜಾಸ್ತಿ ಏನೂ ಇಷ್ಟ ಇಲ್ಲ. ನಂಗೆ ಅದೆಲ್ಲ ತೊಗೊಬೇಕಂತ ಏನೂ ಇಷ್ಟ ಇಲ್ಲ. ಅದು ನನಗೆ ಸಿಲ್ವರಲ್ಲಿ ಇಷ್ಟ ಆಗೋದು ಒಂದೇ ಬ್ರೇಸ್ಲೆಟ್ಸ್. ನಂಗೆ ತುಂಬ ಇಷ್ಟ ಆಗುತ್ತೆ ಸಿಲ್ವರ್ ಬ್ರೇಸ್ಲೆಟ್ಸು. ಅದಕ್ಕೆ ನಾನು ಸಿಲ್ವರ್ ಬೇಡ ಅಂತ ಅಂದ್ಕೊಂಡೆ. ಇಲ್ಲ ಅಂತಂದರೆ ನಾನು ಸಿಲ್ವರ್ ತೊಗೊಬೋದಿತ್ತು, ರಿಂಗ್ ತೊಗೋಬೋದಿತ್ತು, ಇಲ್ಲ ಬ್ರೇಸ್ಲೆಟ್, ಚೈನ್, ಇಯರಿಂಗ್ಸ್ ಏನು ಬೇಕಾದರೂ ತೊಗೊಬೋದಿತ್ತು. ಬಟ್ ನನಗೆ ಸಿಲ್ವರ್ ಇಷ್ಟ ಆಗಲ್ಲ. ಏನಿದ್ರು ಇನ್ವೆಸ್ಟ್ಮೆಂಟ್ ಗೋಲ್ಡ್ ಮೇಲೆ ಮಾಡಬೇಕು ಅಂತ ಐ ಬಿಲೀವ್. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ದೊಡ್ಡ ಬ್ರ್ಯಾಂಡ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಐ ಥಾಟ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ನನಗೆ ವಾಚ್ ಕಲೆಕ್ಷನ್, ಬ್ಯಾಗ್ ಕಲೆಕ್ಷನ್ಸ್ ಅದು ಎಲ್ಲ ಬ್ರ್ಯಾಂಡೆಡ್ ನನಗೆ ಇಷ್ಟ. ನಾನು ಏನು ಹೇಳ್ತೀನಿ ಅಂತ ಅಂದರೆ ಬ್ರ್ಯಾಂಡೆಡ್ ವಾಚ್ಗಳೇ ಡೂಪಲ್ಲಿ ಸೆಲ್ ಮಾಡ್ತಾರೆ. ಆ ಥರದ್ದು ಯಾರೂ ತೊಗೋಬೇಡಿ. ಬಿಕಾಸ್ ಆ ಥರದ್ದನ್ನ ಹಾಕೊಂಡ್ರು ಒಂದೇ, ಹಾಕೊಳ್ಳಿಲ್ಲ ಅಂದರೂ ಒಂದೇ ಅಂತ ನಾನು ಬಿಲೀವ್ ಮಾಡ್ತೀನಿ. ನೀವು ಆ ಬ್ರ್ಯಾಂಡೆಡ್ದನ್ನೇ ತೊಗೊಳ್ಳೋ ತನಕನೂ ವೆಯ್ಟ್ ಮಾಡಿ. ನಾನೀಗ ಅದನ್ನೇ ಮಾಡ್ತಾ ಇರೋದು. ಬ್ರ್ಯಾಂಡೆಡ್ ತೊಗೊಳ್ಳೋ ತನಕ ವೆಯ್ಟ್ ಮಾಡಿ. ಈಗ ಒರಿಜಿನಲ್ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಹಾಕ್ಕೊಂಡಾಗ ಆ ವೆಯ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಮಜಾ, ಎಷ್ಟು ಫೀಲ್ ಸಿಗುತ್ತೆ ಅಂತ.
ಆ ಬ್ರ್ಯಾಂಡ್ ಯಾವುದು ಅಂತ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಯಾವ ಬ್ರ್ಯಾಂಡ್ ಇರ್ಬೋದು, ನಿಮಗೆ ಯಾವ ಬ್ರ್ಯಾಂಡ್ ಹೇಳಿ ಕಮೆಂಟಲ್ಲಿ, ನಿಮ್ಗೆ ಯಾವ ಬ್ರ್ಯಾಂಡ್ ವಾಚ್ ಇಷ್ಟ ಅಂತ ಹೇಳಿ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ. ಇನ್ನೂ ಇದೇ ಹೆಚ್ಚು ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸಮಯದಲ್ಲಿ ನಾವು ಬಂದು ಸಿನಿಮಾ ನೋಡಿರೋ ಮಹಾಭಾರತ